ಸದನದ ಒಳಗೂ ಹೊರಗೂ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ ಈ ಸೆಷನ್ ನಲ್ಲಿ ತಟ್ಟಲಿದೆ. ಅಧಿವೇಶನದ ಮೊದಲ ದಿನವೇ ಸಾಲು ಸಾಲು ಪ್ರತಿಭಟನೆಗಳು ಸುವರ್ಣಸೌಧದ ಮುಂದೆ ನಡೆಯಲಿವೆ. ಇವತ್ತು ಸರ್ಕಾರದ ವಿರುದ್ಧ 11 ಸಂಘಟನೆಗಳಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಪ್ರೊಟೆಸ್ಟ್ ಆಗಲಿದೆ. ಪ್ರತಿಭಟನೆಗೆ 2 ಕಡೆ ಅವಕಾಶವನ್ನ ಇವತ್ತು ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಪ್ರತಿಭಟನೆಗಂತಾನೆ 15 ಟೆಂಟ್ಗಳನ್ನ ಸುವರ್ಣಸೌಧದ ಮುಂದೆ ಹಾಕಲಾಗಿದೆ. ಕಬ್ಬಿನ ದರ ನಿಗದಿ ಹಾಗೂ ವಕ್ಫ್ ಭೂ ಕಬಳಿಕೆ ವಿರುದ್ಧ ಇವತ್ತು ಪ್ರೊಟೆಸ್ಟ್ ಆಗಲಿದೆ. ಅಖಿಲ ಕರ್ನಾಟಕ ರೈತ ಸಂಘಟನೆಯಿಂದ ಈ ಪ್ರತಿಭಟನೆ ಮಾಡೋದಕ್ಕೆ ತೀರ್ಮಾನ ಆಗಿದೆ. 60ಕ್ಕೂ ಹೆಚ್ಚು ರೈತ ಸಂಘಟನೆಗಳಿಂದ ಮತ್ತು ಬೇರೆ ಬೇರೆ ಸಂಘಟನೆಗಳಿಂದ ಪ್ರತಿಭಟನೆಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇನ್ನು ಒಂದು ಭಾಗದಲ್ಲಿ ಸೆಷನ್ ನಡೆಯಿದ್ರೆ ಮತ್ತೊಂದು ಭಾಗದಲ್ಲಿ ಪ್ರತಿಭಟನೆಗೂ ಸಕಲ ಸಿದ್ಧತೆಯನ್ನ ಹಲವು ಸಂಘಟನೆಗಳು ಮಾಡಿಕೊಂಡಿವೆ. ಮೊದಲ ದಿನದ ಸೆಷನ್ ಅಲ್ಲಿ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟಲಿದೆ. ಇದಕ್ಕೆ ಹೇಗೆಲ್ಲ ಸಿದ್ಧತೆಗಳು ನಡೆದಿದೆ ಈ ಬಗ್ಗೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಶ್ರೀಕಾಂತ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡ್ಕೊಂಬರೋಣ. ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೀತಾ ಇದ್ರೆ ಮತ್ತೊಂದು ಕಡೆ ಏನಂತಂದ್ರೆ ಸಾಲು ಸಾಲು ಪ್ರತಿಭಟನೆಗಳು ನಡೀತಾ ಇರುವಂತದ್ದು. ಇದಕ್ಕೆಲ್ಲ ಏನಂತಂದ್ರೆ ಬೆಳಗಾವಿಯ ಸುವರ್ಣಸೌಧ ಸಾಕ್ಷಿ ಆಗ್ತಾ ಇದೆ. ಪ್ರಮುಖವಾಗಿ ಪ್ರತಿ ಬಾರಿ ಏನು ಚಳಿಗಾಲ ಅಧಿವೇಶನ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತೆ. ಅಂತ ಸಂದರ್ಭದಲ್ಲಿ ಸಾಲು ಸಾಲು ಪ್ರತಿಭಟನೆಗಳು ನಡೆಯುತ್ತೆ. ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಬರ್ತಕ್ಕಂಥ ಹಲವಾರು ಸಮಸ್ಯೆಯನ್ನ ಮುಂದಿಟ್ಕೊಂಡು ಇಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ. ಈ ಬಾರಿ ಏನಂತಂದ್ರೆ ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಇದು ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ಇರ್ತಕ್ಕಂಥ ಕೊಂಡಸ್ಕೊಪ್ಪದ ಪ್ರತಿಭಟನಾ ಸ್ಥಳ. ಮತ್ತೊಂದು ಕಡೆ ಏನಂತಂದ್ರೆ ಬೆಳಗಾವಿಯ ಸೌಧದ ಮುಂಭಾಗದಲ್ಲಿ ಬರ್ತಕ್ಕಂಥ ಏನು ಸುವರ್ಣ ಗಾರ್ಡನ್ ಏನಿದೆ ಅಲ್ಲಿಯೂ ಸಹ ಹಲವು ಪ್ರತಿಭಟನೆಗಳು ನಡೀತಾ ಇರುವಂತದ್ದು. ಸರ್ಕಾರವೇ ಇವುಗಳಿಗೆ ಏನಂತಂದ್ರೆ ಟೆಂಟ್ ಅನ್ನ ಹಾಕಿ ಅವರಿಗೆ ಏನಂತಂದ್ರೆ ಪ್ರತಿಭಟನೆಗೆ ಪ್ರತಿ ಬಾರಿ ಅವಕಾಶವನ್ನ ನೀಡುತ್ತೆ. ಈ ಬಾರಿಯೂ ಸಹ ಏನಂತಂದ್ರೆ ಪ್ರತಿಭಟನೆಗೆ ಸರ್ಕಾರವೇ ಟೆಂಟಿನ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ನೋಡ್ಬೋದು ಏನಂತಂದ್ರೆ ಈ ಬೆಳಗಾವಿಯ ಕೊಂಡಸ್ಕೊಪ್ಪದ ಮುಂಭಾಗದಲ್ಲಿ ಏನು ಪ್ರತಿಭಟನೆಗೆ ಸ್ಥಳಾವಕಾಶವನ್ನ ಕಲ್ಪಿಸಲಾಗಿದೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಸುತ್ತಲೂ ಯಾವುದೇ ಕಾರಣಕ್ಕೂ ಇಲ್ಲಿ ಏನು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆ ನಡೆಸಲಾಗುತ್ತೆ ಅಂತವರಿಗೆ ಯಾವುದೇ ಕಾರಣಕ್ಕೂ ಸುವರ್ಣಸೌಧಕ್ಕೆ ಹೋಗಬಾರ್ದು ಅನ್ನೋ ಕಾರಣದಿಂದಾಗಿ 2 ಸುತ್ತಿನ ಏನಂತಂದ್ರೆ ಬ್ಯಾರಿಕೇಡ್ಗಳನ್ನ ಹಾಕಲಾಗಿದೆ. ಮತ್ತೊಂದು ಕಡೆ ಏನಂತಂದ್ರೆ ಇಲ್ಲಿ ಏನು ಪ್ರತಿಭಟನೆಯನ್ನ ನಡೆಸಲಾಗುತ್ತೆ. ಪ್ರತಿಭಟನಾ ಸ್ಥಳಕ್ಕೆ ಬಂದವರನ್ನ ಸಂಪೂರ್ಣವಾಗಿ ತಪಾಸಣೆಗೆ ಒಳಪಡಿಸಲಾಗ್ತದೆ. ಮತ್ತೊಂದು ಕಡೆ ಏನಂತಂದ್ರೆ ಇಲ್ಲಿ ಪ್ರತಿಭಟನೆಯ ಮೇಲೆ ಕಣ್ಗಾವಲು ಇಡೋ ಸಲುವಾಗಿ ಏನಾದ್ರೂ ಅಹಿತಕರ ಘಟನೆಗಳನ್ನ ನಡೆದಂತ ಸಂದರ್ಭದಲ್ಲಿ ಅನುಕೂಲ ಆಗ್ಲಿ ಅನ್ನೋ ಕಾರಣದಿಂದಾಗಿ ಸುತ್ತಲೂ ಏನಂತಂದ್ರೆ CC ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಈ ಮತ್ತೆ ಬೆಳಕಿನ ವ್ಯವಸ್ಥೆ ಜೊತೆಗೆ ಇಲ್ಲಿ ಇನ್ನೊಂದು ಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಏನಂತಂದ್ರೆ ಪೊಲೀಸ್ ಸಿಬ್ಬಂದಿಗಳಿಗೆ ಹಾಗೇನೆ ಇಲ್ಲಿ ಮೆಡಿಕಲ್ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಒಂದು ವ್ಯವಸ್ಥೆಗಳನ್ನ ಮಾಡ್ಲಿಕ್ಕೆ ಏನಂತಂದ್ರೆ ಟೆಂಟ್ ಗಳನ್ನ ಹಾಕಲಾಗಿದೆ. ಅಲ್ಲಿ ಏನಂತಂದ್ರೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಅಬ್ಸರ್ವೇಷನ್ ಮಾಡ್ತಾರೆ. ಪ್ರಮುಖವಾಗಿ ಈ ಬಾರಿ ಏನಂತಂದ್ರೆ ಸುಮಾರು 56ಕ್ಕೂ ಹೆಚ್ಚು ಸಂಘಟನೆಗಳು ಏನಂತಂದ್ರೆ ಪ್ರತಿಭಟನೆ ನಡೆಸ್ತಾ ಇದೆ. ಅದಕ್ಕಾಗಿಯೇ ಜಿಲ್ಲಾಡಳಿತಕ್ಕೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಇದ್ರ ಜೊತೆಗೆ ಏನಂತಂದ್ರೆ ಬಹಳಷ್ಟು ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಉದ್ದೇಶಿಸಿದಂತ ಸಂಘಟನೆಗಳ ಜೊತೆ ಏನಂತಂದ್ರೆ ಬೆಳಗಾವಿಯ ಏನು ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೇನೆ ಕಮಿಷನರ್ ಜೊತೆಗೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳು ಸೇರ್ಕೊಂಡು ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸುವ ಮೂಲಕ ಕೆಲವು ಸಂಘಟನೆಗಳಿಗೆ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿರುವಂತದ್ದು. ಒಟ್ಟಾರೆ ಏನಂತಂದ್ರೆ ಒಂದ್ ಕಡೆ ಚಳಿಗಾಲ ಅಧಿವೇಶನ ಅಂದ್ರೆ ಸರ್ಕಾರದ ಒಂದು ಏನು ವೈಫಲ್ಯಗಳನ್ನ ಮುಂದಿಟ್ಕೊಂಡು ಪ್ರತಿಪಕ್ಷಗಳು ಸುವರ್ಣಸೌಧದ ಒಳಗಡೆ ಏನಂತಂದ್ರೆ ಸರ್ಕಾರದ ಚಳಿ ಬಿಡಿಸ್ಲಿಕ್ಕೆ ಮುಂದಾಗ್ತಾ ಇದ್ರೆ, ಮತ್ತೊಂದು ಕಡೆ ಏನಂತಂದ್ರೆ ಉತ್ತರ ಕರ್ನಾಟಕದ ಹಲವಾರು ಜ್ವಲಂತ ಸಮಸ್ಯೆಗಳನ್ನ ಮುಂದಿಟ್ಕೊಂಡು ರೈತ ಸಂಘಟನೆ, ಕಾರ್ಮಿಕ ಸಂಘಟನೆ ಜೊತೆಗೆ ಏನಂತಂದ್ರೆ ಪಂಚಮಸಾಲಿ ಹೋರಾಟ ಈ ಹಲವು ಸಂಘಟನೆಗಳು ಏನಂತಂದ್ರೆ ಹೊರಗಡೆ ಏನಂತಂದ್ರೆ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಂಡಿರುವಂತದ್ದು. ಕ್ಯಾಮರಾಮನ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.